ಏನು ಪ್ರೇಮಕ್ಕ ಅಂಗುಡ್ಕ್ಲಾಡ್ತಾ ಇದೆಯಾ? ಏನು ಅಂಗುಡ್ಕ್ಲಾಡ್ತಾ ಇದೆಯಾ? ಅದ್ಯಾಕೆ ಬೆಳಗ್ಗೆ ಕುತ್ಕೊತಾ ಇದೆಯಾ? ಕೆಲಸ ಮಾಡ್ದಿರಾ? ಕತ್ಲು. ಹೌದು, ನಮ್ಮ ತೋಟದಲ್ಲಿ ಕತ್ಲು ಕಾಣಿಸಲ್ಲ ಇವತ್ತು. ಹೆವಿ ಮಂಜು ಮಂಜು ಮಂಜು, ದೂರದಲ್ಲಿ ಏನಿದೆ ಅಂತ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಆ ಥರ ಆಗ್ಬಿಟ್ಟಿದೆ ವಾತಾವರಣ. ಎಲ್ಲಿ ನೋಡಿದ್ರು ಮಂಜು ಮಂಜು ಮಂಜು. ಇಲ್ಲಿ ಕುತ್ಕೊಂಡು ನಮ್ಮಮ್ಮ ಎಲ್ಲಡಿಕೆ ಮೇಯದಕ್ಕೆ ರೆಡಿ ಆಗ್ತಾ ಇದ್ದಾರೆ ಕವರ್ ಎತ್ಕೊಂಡು. ಹಾಂ, ಪಾಪ ಒಳ್ಳೆ ಗುಬ್ಬಚ್ಚಿ ಮರಿ ಗೋಡಿಸ್ದಂಗೆ ಗೋಡಿಸ್ಕೊಂಬಿಟ್ಟಿದ್ಯಲ್ಲ ಪ್ರೇಮಕ್ಕ. ಹೆವಿ ಫಾಗ್ ಫಾಗ್ ಫಾಗ್. ಮಂಜುನ ಇಂಗ್ಲೀಷಲ್ಲಿ ಫಾಗ್ ಅಂತಾರೆ. ಹೇಳ, ಪಾಗ್ ಅಲ್ಲ ಫಾಗ್. ಪ್ರಾಕ್ ಅನ್ಬಿಡು. ನಿನ್ನ ಮಾಕಕ್ಕ ಎತ್ತು. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವಾಗ ಕರೆಕ್ಟಾಗಿ 6:30 ಹಾಕಿದ್ದೆ. ಬೆಳಗ್ಗೆ ತೋಟ ಕಡೆ ಬಂದರೆ, ಆದರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಇವತ್ತು ತೊಂಡೆಕಾಯಿ ಬಿಡಿಸ್ಬೇಕು. ಏನಂದರೆ ಇವತ್ತಿಗೆ ಲಾಸ್ಟ್ ಆಗುತ್ತೆ, ಇವತ್ತು ಕಂಪ್ಲೀಟಾಗಿ ಲಾಸ್ಟ್ ಆಗುತ್ತೆ. ಏನಂದರೆ ಎಲ್ಲ ಒಂದೊಂದು ಕಾಯಿ ಇದೆ, ಅದಲ್ದಿರ ಹಾಗಲಕಾಯಿ ಪಿಂದಿ ಬೇರೆ ಇಳಿಸ್ಕೋಬೇಕಲ್ಲ, ಅದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಓಡಾಗಿದ್ದು ನಾವು ಅಪ್ಪನ ಗಂಟೆ ಏನೂ ಇಲ್ಲ. 1 ಮೂಟೆ ಆದರೂ ಸರಿ, ಅರ್ಧ ಮೂಟೆ ಆದರೂ ಸರಿ, 2 ಮೂಟೆ ಆದರೂ ಸರಿ, 10 ಮೂಟೆ ಆದರೂ ಸರಿ, ನಮ್ಮ ಕಡೆ ಗಾಡಿಗಳಿಗೇನು ಯೋಚನೆ ಇಲ್ಲ, ಆರಾಮಾಗಿ ಹಾಕೊಂಡು ಹೋಗ್ತಾರೆ. ಏನು ಸೆಂಟಿಂಗ್ ಕೊಟ್ಬಿಟ್ರೆ ಸಾಕು. ಅಂದರೆ ಜಾಸ್ತಿ ಇದ್ರೆ ಬರ್ತಾರೆ, ಕಡಿಮೆ ಇದ್ರೆ ಒಂದು ಅರ್ಧ ಮೂಟೆನೋ ಅಥವಾ 1 ಮೂಟೆನೋ ಏನೋ ಇದ್ರೆ ಸೆಂಟಿಂಗ್ ಕೊಡಬೇಕಾದೈತೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಬೈಕಲ್ಲಿ ಎತ್ಕೊಂಡೋಗಿ ಹಾಕ್ಬಿಟ್ರೆ ಅವ್ರ ಪಡಕ್ಕೆ ಅವ್ರು ಹಾಕೊಂಡೋಗ್ತಾರೆ. ಸಂಜೆ ಫೋನ್ ಮಾಡೋದು, ಅಣ್ಣೇ ಐಟಮ್ ಮುಂಚಾ ಎನ್ನಾವೆಲ್ಲ ಹಚ್ಚಿ ಅಂತ ಕೇಳಿದ್ರೆ ನಮ್ಮ ಕೆಲಸ ಮುಗೀತು ಅಷ್ಟೇ. ಓಕೆ, ಅಷ್ಟು ಮಾತ್ರ ಮಾಡಿದ್ರೆ ನಮ್ಮ ಕೆಲಸ ಮುಗಿತೈತೆ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ತೋಟಕ್ಕೆ ಬಂದ್ರಿ ತೊಂಡೆಕಾಯಿ ಬಿಡಿಸೋದಕ್ಕೆ. ಆದರೆ ಹೆವಿ ಫಾಗು ಫಾಗು ಫಾಗು, ಮಂಜು ಮಂಜು ಮಂಜು. ಫಾಗ್ ಅನ್ನೋದು ಯಾಕೆ ಚೆನ್ನಾಗಿಲ್ಲ ಅಲ್ಲ, ಛೀ. ಮಂಜು ಅನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದೊಡ್ಡ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸಿ ಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ತೊಂಡೆಕಾಯಿ ಬಿಡಿಸ್ದಾರ ಇವನು ಎಲ್ಲಿ ಹೋಗ್ತಾವನೆ ಪೊರಡಿ ಬೆಳಕ ಅನ್ಕೊಂಡಿದ್ದೀರಾ? ಎಲ್ಲೂ ಹೋಗ್ತಾ ಇಲ್ಲ ಕಣ್ರಿ. ಸಂಪಲ್ಲಿ ನೀರು ಎಷ್ಟು ಹೊಡೆದಾರ ನೈಟು ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಓಕೆ, ನಿಮಗೂ ಕೂಡ ತೋರಿಸ್ಬಿಡ್ತೀನಿ ಬನ್ನಿ. ಏನದು? ಪರವಾಗಿಲ್ಲ, ನೀರು ಹೊಡಿದೆ. ನೈಟ್ ಕರೆಂಟ್ ಕೊಟ್ಟವನೇ ಕಳ್ಳನ ಮಗ. ಏನಂದರೆ ಫೋನ್ಗಳು ಮಾಡಿದ್ರೆ ಹೇಳಿದ್ರೆ ಆಲ್ಮೋಸ್ಟ್ ಕರೆಂಟ್ ಕೊಡ್ತಾರೆ ನಮ್ಮ ಕಡೆ. ಏನನ್ನ ನಾವು ಫೋನ್ ಮಾಡಿದಿರ ಅಮಾಯಕರು ಇದ್ದಂಗೆ, ಬಕ್ರಾಗ್ಲಿದ್ದಂಗೆ ಇದ್ಬಿಟ್ರೆ ಕಳ್ಳನ ಮಕ್ಕಳು ನೈಟ್ ಹೊತ್ತು ಕರೆಂಟೇ ಕೊಡಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ನೈಟ್ ಹೊತ್ತು ಆಲ್ಮೋಸ್ಟ್ ನಿಮಗೆ ಚೆನ್ನಾಗಿ ಗೊತ್ತು, ಚಳಿ, ಯಾರು ಎದ್ದು ನೋಡೋದಿರಲಿ. ಆಲ್ಮೋಸ್ಟ್ ಮನೆಯಿಂದ ಆಚೆ ಕಡೆನೇ ನಾವು ಬರೋದಿಲ್ಲ. ಇದಕ್ಕೆ ಅರ್ಜೆಂಟ್ ಆದ್ರೂ ಆಲ್ಮೋಸ್ಟ್ ತಡ್ಕೊಂಡಿರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಚಳಿ, ಹೊರಗಡೆ ಹೋಗೋಕ್ಕೆ ಬೇಜಾರು. ಹಾಗಾಗಿ ನಾವೇನನ್ನ ಕ್ಯಾರ್ ಮಾಡಿಲ್ಲ, ನಾವೇನನ್ನ ಫೋನ್ ಮಾಡಿ ಕೇಳ್ದಲ್ಲ, ಯಾಕೆ ಕರೆಂಟ್ ಕೊಟ್ಟಿಲ್ಲ, ಆಟ್ಬಿಟ್ಟು ಪಕಡ್ ಚೌಡ್ ಅಂತ ಅಂದರೆ ಮಾಮೂಲಿ ನೈಟ್ ಹೊತ್ತು ಕರೆಂಟ್ ಕೊಡ್ತಾರೆ. ನಾವೇನಾನ ಫೋನ್ ಮಾಡಿ ಎಕ್ಕಿಳ್ದಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಕಡೆ ಕರೆಂಟೇ ಕೊಡಲ್ಲ. ನಿಮ್ಮ ಕಡೆನೂ ಇದೇ ಥರ ಗೋಳ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಏನು ಮಾಡೋಕ್ಕಾಗಲ್ಲ. ರೈತರು ಇದರಲ್ಲಿ ಎಲ್ಲಿದ್ರೂ ಹೋರಾಟ ನಮ್ದು ಇದೇ ಆಗೋಯ್ತು ನಮ್ಮ ಮುತ್ತಾತನ ಕಾಲದಿಂದ ಅಲ್ವೇ. ಓಕೆ, ಜಾಸ್ತಿ ತಲೆ ತಿನ್ನಲ್ಲ, ಕೆಲಸ ನೋಡೋಣ ಬನ್ನಿ. ಹಾಂ, ಬಂದಿರ್ತೈತೆ, ಒಂದು 50 kg ಬಂದಿರ್ತದೆ. ಓಕೆ, ಈಗ ಬಂದು ಕಾಯಿ ಬಿಡಿಸ್ತಾ ಇದ್ದೀವಿ. ನಾನು ಮತ್ತು ನಮ್ಮಮ್ಮ ಸಾಲು ಇದೆ, ಆ ಕಡೆ ಬಿಡಿಸ್ತಾ ಇದ್ದಾರೆ, ಈ ಕಡೆ ಬಂದು ನಾನು ಬಿಡಿಸ್ತಾ ಇದ್ದೀನಿ. ಹೆವಿ ಮಂಜು, ಹೆವಿ ಚಳಿ ಕಣ್ರಿ. ಕಾಯಿಗಳಂತೂ ಮುಟ್ಟೋಕ್ಕಾಗಲ್ಲ, ಐಸ್ ಕ್ಯೂಬ್ಗಳಿದ್ದಂಗೆ ಇದ್ದಾವೆ. ಓಕೆ, ಇನ್ನು ಐಸ್ ಕ್ಯೂಬ್ಗಳಿದ್ದಂಗಿದೆ. ಬಿಸಿಲೇ ಕವರ್ಗೋ ಸುಮ್ಮನೆ ಇರೋಣ ಅಂದರೆ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಗಾಡಿ ಬೇಗ ಬರ್ತೈತೆ, ಅವ್ರ ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡ್ಬೇಕು ನಾವು ಕೂಡ. ಹಾಗಾಗಿ ಚಳಿನೋ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ, ಒಟ್ಟನ್ನ ಕೀಳ್ತಾ ಇದ್ದೀವಿ. ಅಲೋ ಪ್ರೇಮಕ್ಕ? ಪಾಪ ನಮ್ಮಮ್ಮ ಗಿಟ್ರೆಲ್ಲ ಹಾಕ್ಕೊಂಡು ತಲೆಕ್ಕೆ ಬಟ್ಟೆ ಕಟ್ಕೊಂಡು ಪಾಪ ಅಲ್ಲಿ ಕೀಳ್ತಾ ಇದ್ದಾರೆ. ಏನಂದರೆ ಒಂದು ಟೈಮ್ ನಾವೇ ತಾರಾಡಿದ್ರೆ ನಮ್ಮಮ್ಮ ತಾರಾಡೋದಿಲ್ಲ. ಯಾವ ಚಳಿ ಬಾ, ಸ್ವಲ್ಪ ಇದಾಗತೈತೆ, ಸರೋತೈತೆ, ಹಂಗೆ ಹಿಂಗೆ ಅಂತ ಹೇಳ್ಕೊಬತ್ತಾರೆ ಅಂಥವ್ರು ನಮ್ಮಮ್ಮ. ಪ್ರೇಮಕ್ಕ ಏನು ಸ್ಮೈಲ್ ಮಾಡ್ತೀಯಮ್ಮ? ಈ ಥರ ಹಾಕ್ತಾ ಇರ್ತೀವಿ. ಅಮ್ಮ ಹುಷಾರ್ಗಾಕು, ಬೆಸ್ಟನಾಗ ಒಂದು ಕಾಯಿ ಕೆಳಗಡೆ ಬೆಳ್ಕೊಡ್ದು, ರೇಟ್ಗಳಿದ್ದಾವೆ, ಹಿಂಗಿದೆ, ಇದು ರೇಟ್ಗಳಿದೆ ಅಂತ ಹೇಳಿ ಡೌನ್ ಆಗ್ಬಿಡ್ತದು.
ಆಲ್ಮೋಸ್ಟ್ ಫ್ರೆಂಡ್ಸ್ ನಿಮ್ಗೆ ಅವತ್ತಿದ್ದ ರೇಟ್ಗಳಿದೆ ತೊಂಡೆಕಾಯಿ ಬೆಲೆ ಇದೆ ಅಂತ ನಾನು ಹೇಳ್ಕೊಬದ್ದೆ. ಆದರೆ ದಿನಕ್ಕೂ ಕಡಿಮೆ ಆಗ್ತಾ ಇದೆ ಕಣ್ರಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಬಂದು ಅಮಾವಾಸ್ಯೆಗೆ ಯಾವ ಒಂದು ಶುಭ ಕಾರ್ಯಗಳು ಕೂಡ ನಡೆಯೋದಿಲ್ಲ. ಹಾಗಾಗಿ ಸ್ವಲ್ಪ ತರಕಾರಿಗಳು ಡೌನ್ ಆಗಿದೆ. ಅಮಾವಾಸ್ಯೆ ಮತ್ತು ಪಾಡ್ಯ ಅಲ್ಲಮ್ಮ, ಇವತ್ತು ಅಮಾವಾಸ್ಯೆ ನಾಳೆ ಪಾಡ್ಯ, ಇವೆರಡು ದಿನ ಹೋಗಿದೆ ಅಂತ ಹೇಳಿದ್ರೆ ಮತ್ತೆ ರೈಸ್ ಆಗೇ ಆಗುತ್ತೆ. ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಯಾವ್ದು ಶುಭ ಕಾರ್ಯನೂ ನಡೆಯೋದಿಲ್ಲ, ಮದುವೆ ಫಂಕ್ಷನ್ ಇನ್ನೊಂದು ಮತ್ತೊಂದು ಯಾವುದು ನಡೆಯಲ್ಲ. ಹಾಗಾಗಿ ಈ ಟೈಮಾಗಿ ಸ್ವಲ್ಪ ಡೌನ್ ಆಗಿದೆ. 2 ದಿನ ಅಮಾವಾಸ್ಯೆ ಮತ್ತು ಪಾಡ್ಯ ಎರಡು ಕೂಡ ಡೌನ್ ಆಗುತ್ತೆ. ಅದಾದಮೇಲೆ ಮತ್ತೆ ರೈಸ್ ಆಗೇ ಆಗುತ್ತೆ. ಯಾಕಂದರೆ ಹುಟ್ಟಿದಾಗಿ ನಾನು ನೋಡಿರೋದು ಕಣ್ರಿ, ಅದಕ್ಕೆ ನಾವು ಹೇಳ್ತೀವಿ ಅಲ್ವಾ. ಒಂದೊಂದು ಟೈಮ್ ಎಕ್ಕುತ್ತೆ, ಒಂದೊಂದು ಟೈಮ್ ಎಕ್ಕದಿರೋನು ಇರುತ್ತೆ, ಹೇಳೋಕ್ಕಾಗಲ್ಲ. ಅದು ನಮ್ಮ ಮನೆ ಬರ, ಅದು ನಮ್ಮ ನಸೀಬ್ ಅಂತಲೇ ಹೇಳ್ಬೋದು. ಓಕೆ, ಬೆಳಗ್ಗೆ ಇದೇ ರೀತಿ ಕೂತ್ಕೊಂಡ್ರೆ ಆಗಲ್ಲಪ್ಪು. ಬಂದಾಗಿಂದ ಎಷ್ಟು ಬಿಡಿಸಿದ್ದೀವಿ ತೊಂಡೆಕಾಯಿ ನಾವು. ಆಮೇಲೆ ಸಿಗ್ತೀನಿ ನಿಮ್ಗೆ. ಈಗ ಸಮಯ ಬಂದು 11 ಗಂಟೆ ಆಗಿದೆ. ಅಂತೂ ಇಂತೂ ಕಾಯಿ ಕೀಳೋದು, ತೊಂಡೆಕಾಯಿ ಬಿಡಿಸೋದು ಮುಗಿಸಿದ್ದಾಯ್ತು. ಏನಂದರೆ ಸ್ವಲ್ಪ ಇತ್ತು, ಅದನ್ನು ಬಿಡಿಸ್ಬಿಟ್ರಿ ಇವತ್ತು ಮುಗೀತು. ತೊಂಡೆಕಾಯಿ ಎಲ್ಲ ಹಾರಾಕಿದ್ದೀನಿ. ಯಾಕಂದರೆ ಸ್ಟೆಮ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಆರ್ವಸಿ ಆಗಲಿ ಅಂತ ಇಲ್ಲಿ ಹಾರಾಕಿದ್ದೀನಿ. ನಾನು ಇಲ್ಲಿ ಹಾರಾಕ್ತಾಯಿದ್ರೆ ಈ ಕಡೆ ನಮ್ಮಮ್ಮ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಏನು ತಿಂತಾ ಇದ್ದಾರೆ ಬನ್ನಿ ನೋಡೋಣ. ಏನಮ್ಮ, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಆಯ್ತಾ? ಹಾಂ, ಒಬ್ಳೇ ಮೇಯ್ತಾ ಇದೆಯಾ? ನನ್ನನ್ನೇನೋ ಒಂದು ಮಾತು ಕರ್ದ? ಹಾಂ, ಅಲ್ಲೇನಮ್ಮ, ನಾನು ಒಂದು ಮಾತು ಕರ್ದೇನೆ ಅಮ್ಮ ತಾಯಿಯ, ಒಬ್ಳೇ ಮೇಯ್ತಾ ಇದೆಯಾ ಪಲಾವು ಇದು ಟೊಮೊಟೊ ಬಾತು ಇವತ್ತು ಅಂತ? ನಿನ್ನಷ್ಟು ಯಾರು ಕುಡ್ದು. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಬ್ಯಾಟಿಂಗ್ ಮಾಡೋಣ. ಯಾರು ಕರೆದ್ರೆ ಏನು ಬಿಟ್ಟರೆ ಅದು ಹೊಟ್ಟೆ ಹಸಿದೈತಾ ತಿಂತಾ ಇರ್ಬೇಕು. ನೀರು ಬೇರೆ ಇಲ್ಲೇ. ಓಕೆ, ಕೈ ತೊಳೆದಿದ್ದಾಯ್ತು. ನಾವೇನು ಸೋಪ್ ಹಾಕ್ಬೇಕು, ಡೆಟಾಲ್ ಹಾಕ್ಬೇಕು ಅವೆಲ್ಲ ಏನಿಲ್ಲ ಕಣ್ರಿ. ಸುಮ್ಮನೆ ಹಂಗೆ ತೊಳಿತೀವಿ, ತಿಂತಾ ಇರ್ತೀವಿ. ಅವೆಲ್ಲ ನಾವು ನೋಡೋಕೆ ಹೋಗೋದಿಲ್ಲ. ನೀಟ್ಲೆಸ್ಸು ಇನ್ನೊಂದು ಮತ್ತೊಂದು ಯಾವೆಲ್ಲ ನೋಡೋಕ್ಕಾಗಲ್ಲ. ಅದೇನೋ ಹೇಳ್ತಾರೆ ದೊಡ್ಡವರು, ಸೋಸ್ಕೊಂಡು ತಿನ್ನೋನಿಗೆ 108 ಕಾಯಿಲೆ ಅಂತೆ, ಅದಕ್ಕೆ ಎಲ್ಲ ಬೆರೆಸ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಅಲ್ಲ ಪ್ರೇಮಕ್ಕ? ಅಕ್ಕಕ್ಕ ಬಿಸಿ ಐತೇನಕ್ಕ ಟೊಮೊಟೊ ಬಾತ್ ಅಲ್ಲ? ನೀರು ಕೊಡೊಂಚೂರು ಬೇಡ. ಅಯ್ಯ, ಬಿಸಿ ಆಯ್ತಾ? ಬೆಳಿಗ್ಗೆ ಮಾಡ್ಕೊಂಬಂದಿದ್ದೆ, ಯಾರೋಗೈತೆ. ಸಾಕ್ಬಿಡ ಬೇಕಾದ್ರೆ ಹಾಕ್ಸ್ಕೊಂಡು. ಓಕೆ, ಇವತ್ತು ನಮ್ಮ ಮನೇಲಿ ಏನಪ್ಪ ಅಂತ ಹೇಳಿದ್ರೆ ಟೊಮೊಟೊ ಬಾತು. ಖಾರ ಕಡಿಮೆ ಇಕ್ಬಿಟ್ಟಿದೆ ಮಾವು. ಏನಪ್ಪ ಇವ್ನು ತಿಂದಿರೋ ಖಾರ ಕಮ್ಮಿ ಇಕ್ಕಿದ್ಯಾ ಅಂತ ಹೇಳ್ತಾ ಇದ್ದೇನೆ ಅಂದ್ಕೊಂಡ್ರೆ, ಬೆಳಗ್ಗೆನೇ ಒಂದ್ಸರಿ ತಿನ್ಕೊಂಬಂದ್ರಿ ಕಣ್ರಿ. ಒಂದೊಂಚೂರು ಬಿಸಿ ಇರಲ್ಲ, ತೋಟಕ್ಕೆ ಎತ್ಕೊಂಡು ಹೋಗೋದು ಬಿಸಿ ಇರಲ್ಲ. ಬಿಸಿ ಇದ್ರೇ ಚೆನ್ನಾಗಿರೋದು. ಈ ಬಾತುಗಳೆಲ್ಲ ಬಿಸಿ ಇರಲ್ಲ. ಹಾಕು, ಬಿಸಿ ಇರಲ್ಲ ಅಂದ್ಬಿಟ್ಟು ಅಲ್ಲೇ ಒಂದೊಂಚೂರು ತಿನ್ಕೊಂಬಂದ್ರಿ. ಇವಾಗ ಇನ್ನೊಂದು ಸ್ವಲ್ಪ ತಿನ್ಬಿಟ್ಟು ಹೊಟ್ಟೆ ತುಂಬಿಸೋಣ. ಸಾಕು ಬಿಡಮ್ಮ, ಅದೇನು ಪಾಯಸನೇ ನಮ್ಮ ಹೋಟ್ಲಾಗ ಅಷ್ಟು ಮಾತ್ರ ಹಾಕೋ ಅಂತೇಳು. ಮುಖ ನೋಡ್ತಾನೆ ಇವನು, ಯಾವನ್ ಬೇರೆ ಚಟ್ನಿ ತಿಂತಾನೆ ಅಂತ. ನೀನು ನೋಡ್ರಿ ಬೇಡ ಅಂದರೂ ಹಾಕ್ತೀಯ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಈಗ ಸಮಯ ಬಂದು ಕರೆಕ್ಟಾಗಿ 1 ಗಂಟೆ 1 ನಿಮಿಷ ಆಗಿದೆ ಆಲ್ಮೋಸ್ಟು. ಇವಾಗ ಏನಪ್ಪ ದಬ್ಬಾಗ್ತಾ ಇದ್ದೀನಿ ಅಂದರೆ, ತೊಂಡೆ ಗಿಡಕ್ಕೆ ನೀರು ಬಿಟ್ಟಿದ್ದೀನಿ ಕಣ್ರಿ. ನೀರು ಓಡ್ತಾ ಇದೆ ಆಲ್ಮೋಸ್ಟು ಎಲ್ಲದಕ್ಕೂ. ಓಕೆ, ಪರವಾಗಿಲ್ಲ. ಇವತ್ತು ತೊಂಡೆ ಗಿಡಕ್ಕೆ ಬರೀ ನೀರೇ ಎಲ್ಲ ಬಿಡೋದು. ಆಲ್ಮೋಸ್ಟ್ ಇದ್ರ ಜೊತೆಗೆ ಇನ್ನೊಂದು ಬಿಡಬೇಕು. ಯಾವುದಪ್ಪ ಅಂದರೆ ಬನ್ನಿ ತೋರಿಸ್ತೀನಿ. ಓಕೆ, ಇವಾಗ ಏನಪ್ಪ ಜೊತೆಗೆ ಬಿಡ್ತೀನಿ ಅಂದರೆ, ನಾನು ಹೇಳ್ಬಿಟ್ಟಿದ್ದೀನಿ ಆಲ್ಮೋಸ್ಟ್. ದೊಡ್ಡದಾಗಿ ಬಿಲ್ಡಪ್ ಏನು ಬೇಡ. ಇವಾಗ 1260 ಕಲ್ಸಿ ಮಡಗಿದ್ದೀನಿ, ಅರ್ಧ ನೀರು ಹಾಕಿದ್ದೀನಿ. ಓಕೆ, ಒಂದು ಸರಿ ಕೈಯಾಗಿ ಹಾಕಿ ಕಲ್ಸ್ಕೊಂಡೋಣ. ಓಹೋ, ಆರಾಮಾಗಿ ಎಲ್ಲ ಕರ್ಗೋಗೈತೆ. ನಾನು ಕೈ ಹಾಕಿದ್ದೆ ವೇಸ್ಟು. ಯಾವುದಕ್ಕೂ ಇರಲಿ ಒಂದು ಸರಿ ಹಾಕ್ಬಿಟ್ರೆ ಒಳ್ಳೇದಲ್ವಾ. ಇವಾಗ ಬೇಸಾಯ ಬಿಡೋಣ ಬನ್ನಿ. ಯಾವುದಪ್ಪ ಬಿಡ್ತಾರೆ ಬೇಸಾಯ ಅಂತ ಹೇಳಿದ್ರೆ 1260 ಕಣ್ರಿ. ಓಕೆ, ಎಲ್ಲೋ ಕಲರು ಗೇಟ್ ವಾಲ್ ಬಂದು ಓಪನ್ ಮಾಡಿದ್ದು ಬಿಟ್ಟಿದ್ದಾಯಿತು. ಇವಾಗ ಬೇಸಾಯ ಹೇಳ್ಕೊತಾ ಇದೆ. ಯಾವುದಪ್ಪ ಅಂದರೆ ಪದೇ ಹೇಳ್ಬೇಕಾ, 1260 ಕಣ್ರಿ ಬಿಟ್ಟಿರೋದು ಇವತ್ತು ಬೇಸಾಯ. ಅಲ್ಲ, ಈ ಬೇಸಾಯ ಕಂಪ್ನಿಯವ್ರಿಗೆ ಈ ನನ್ನ ಮಕ್ಳಿಗೆ ಏನು, ನಮ್ಮ ರೈತರನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾವೆಲ್ಲ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರ್ಸ್ ಏನೋ ಓದಿದ್ದೀವಿ ಅಂತ ತಿಳ್ಕೊಂಬಿಟ್ಟವ್ರ ಅಂತ ನನ್ನ ಪ್ರಶ್ನೆ. ಯಾಕಪ್ಪ ಈ ಪ್ರಶ್ನೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಬೇಸಾಯದ ಹೆಸರು ನೋಡ್ರಿ ಹೆಂಗೆ ಇರ್ತಾರೆ. 1260 ಅದೇನೋ ಇನ್ನೊಂದು ಆಯ್ತಲ್ಲಪ್ಪ, 30-45 ಮತ್ತು 19 ಬೂಸ್ಟು. ಇವೆಲ್ಲ 19 ಬೂಸ್ಟು ಬಿಡಿ, ಆಲ್ಮೋಸ್ಟ್ ಬಾಯಿ ತಿರುಗುತ್ತೆ. ಈ ಥರ ನಂಬರ್ಗಳು ನಮ್ಮ ಬಾಯಿಗೆ ತಿರ್ಗಲ್ಲ, ಆ ಥರದ್ದು ಇಕ್ಕಿದಾರಲ್ವಾ ಇವಕ್ಕೇನು ಮಾನ ಮರ್ಯಾದಿಲ್ವಾ? ಅದೇ ಹಳೆ ಕಾಲದಾಗ ನೋಡ್ರಿ, DAP, ಪೊಟ್ಯಾಸ್, ಆನೆ ಮಾರ್ಕ್, ಎಷ್ಟು ಚೆನ್ನಾಗಿದ್ದಾವೆ ಹೆಸ್ರುಗಳು. ಬಾಯಿಗೆ ಅಷ್ಟೇ ಚೆನ್ನಾಗಿ ತಿರುಗ್ತೈತೆ. ಈ ನನ್ನ ಮಕ್ಳಿಗೆ ಯಾವ್ದು ಇಷ್ಟ ಬರ್ತೈತೆ ಆ ನಂಬರ್ಗೆ ಇರ್ತಾರೆ. ಆಲ್ಮೋಸ್ಟ್ ಅವು ನಮ್ಮ ಬಾಯಾಗಿ ತಿರ್ಗಲ್ಲ. ನಮ್ಮ ಕಷ್ಟನೂ ಇವ್ರು ಅರ್ಥ ಮಾಡ್ಕೊಬೇಕಾ ಬೇಡವಾ?
ಯಾರಾದರೂ ದಯವಿಟ್ಟು ಬೇಸಾಯ ಕಂಪ್ನಿಯವ್ರು ಯಾರಾದ್ರು ನೋಡ್ತಾ ಇದ್ರೆ ಹೆಸರುಗಳು ಹಿಡಿಯೋ ಸಾಕನೆ ನಾಮಕರಣ ಮಾಡೋ ಸಾಕನೆ ಬೇಸಾಯಗಳಿಗೆ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಇಡ್ರಿ ಅಷ್ಟೇ. ಓಕೆ, ಇವಾಗ ಬೇಸಾಯ ಹೇಳ್ಕೊತಾ ಇದೆ. ಬೇಸಾಯ ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ಏನಪ್ಪ ಮಾಡ್ತೀನಂತ ಬನ್ನಿ ನೋಡೋಣ. ಓಕೆ, ಬೇಸಾಯ ಬಿಟ್ಟಿದ್ದಾದಮೇಲೆ ತೋಟಕ್ಕೆ ನೆಕ್ಸ್ಟ್ ಹೋಗ್ತಾ ಇರೋದು ನಾನು ಇವಾಗ ಇದ್ಯಾವುದಪ್ಪ ಊರು, ಬೆಂಗೇನಹಳ್ಳಿ ಕೆರೆಗೆ ಕೆರೆ ಮೇಲೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟು ಎಲ್ಗಪ್ಪ ಹೋಗ್ತಾ ಇದೆಯಾ ಅಂತ ನೀವು ಯಾರಾದರೂ ಕೇಳಿದ್ರೆ ನಾನು ಹೋಗ್ತಾ ಇರೋದು ಹೊಸಕೋಟೆಗೆ. ನೀವು ಯಾವನ ಆಟ ಆದವ್ರು ತುಂಬ ಡಿಸ್ಟರ್ಬ್ ಮಾಡ್ದವನಲ್ಲ, ಹೋಗ ಕಳ್ಳ ನನ್ನ ಮಗನೇ ಸೌಂಡ್ ಮಾಡ್ತೀಯ. ಓಕೆ, ಇವಾಗ ಏನಕ್ಕಪ್ಪ ಹೊಸಕೋಟೆಗೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ ಔಷಧಿ ತಗೊಬರಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇರೋದು ಸಮಯ ಬಂದು ಇವಾಗ 2 ಗಂಟೆ. ರಿಟರ್ನ್ ಎಷ್ಟೊತ್ತು ಬರ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಅಂಗಡಿಗೆ ಹೋಗಿ ಔಷಧಿ ತಗೊಬರೋದು ಒಂದೇ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಎರಡೂ ಒಂದೇ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಓಕೆ, ಹೊಟ್ಟೆ ತುಂಬ ಊಟ ತಿಂದಿದ್ದೀನಿ. ಹೋಗೋ ರೋಡಲ್ಲೇ ಎಲ್ಲ ನಾನು ಉಚ್ಚೆ ಹೋಯ್ದುಬಿಡ್ತೀನಿ. ಯಾಕಂದರೆ ಕ್ಯೂವಲ್ಲಿ ನಿಂತ್ಕೊಂಡಾಗ ಉಚ್ಚೆ ನಾನು ಅರ್ಜೆಂಟ್ ಆದರೆ ಅಟ್ಟಕ್ಕೆ ಎಲ್ಲೂ ಜಾಗ ಇಲ್ಲ. ಜಾಗ ಒಂದು ಎಲ್ಲನ ದೂರಬಾರ ಹೋಗಿ ಅಟ್ಟಬೇಕು. ಅಟ್ಟಕ್ಕೆ ಹೋದರೆ ಈ ಕಡೆ ನಾನು ನಿಂತ್ಕೊಂಡಿದ್ದು ಪ್ಲೇಸ್ ಹೊರಟೋಗುತ್ತೆ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ರೋಡಲ್ಲೇ ಒಂದೇ ಸಮ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ಬಿಡ್ತೀನಿ ಕಣ್ರಿ. ಹೇಗಿರ್ತಾರೆ ಜನ ಅಂತ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಅಷ್ಟು ಜನ ಇದ್ರೂ ಕೂಡ ನೀನು ಯಾಕಪ್ಪ ಅಲ್ಲೇ ಹೋಗಿ ತಗೊತೀಯ, ಬೇರೆ ಕಡೆ ಎಲ್ಲ ತಗೋಬೋದಲ್ವಾ ಅಂತ ನೀವು ಕೇಳ್ಬೋದು. ಬೇರೆ ಅಂಗಡಿನಲ್ಲಿ ಏನೋ ತಗೊಂಡ್ರೆ ಮನುಷ್ಯನ ಕುಡಿದ್ರೂ ಕೂಡ ಆಲ್ಮೋಸ್ಟ್ ಸಾಯೋದು ತುಂಬಾ ಕಷ್ಟ ಇರುತ್ತೆ ಬೇರೆ ಅಂಗಡಿಗಳಲ್ಲಿ. ಅಮ್ಮಮ್ಮ ಅಂದರೆ ಒಂದು ವಾಂತಿನೋ ಬೇದಿನೋ ಆಗ್ಬೋದು, ಅದ್ರ ಬಿಟ್ಟರೆ ಇನ್ನೇನು ಆಗೋದಿಲ್ಲ. ಒರಿಜಿನಲ್ ಔಷಧಿ ಬೇಕಂದರೆ ಈ ಅಂಗಡಿಗೆ ಹೋಗಲೇಬೇಕು, ಕ್ಯೂವಲ್ಲಿ ಕಾಯಲೇಬೇಕು. ಇವಾಗ ಸದ್ಯಕ್ಕೆ ಬೆಂಗೇನಹಳ್ಳಿ ಕೆರೆ ಮೇಲೆ ಹೋಗ್ತಾ ಇದ್ದೀನಿ. ಇವಾಗ ಸ್ಟೈಲಾಗಿ ಟರ್ನಿಂಗ್ ಹೊಡಿತೀನಿ. ಓಕೆ, ಅಲ್ಲಿಗೋಗಿ ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಕ್ರೌಡ್ ಇರ್ತಾರೆ ಅಂತ. ಕ್ರೌಡ ಏನೋ ಅಂತಾರಲ್ಲಪ್ಪ, ಅದು ನಮಗೂ ಗೊತ್ತೇ ಇಲ್ಲ. ಜನ ಇಡ್ತಾರೆ ಅಂತ ತಿಳ್ಕೊಂಬಿಡ್ರಿ. ನಾನೇನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಆಮೇಲೆ ಯಾರನ್ನು ತಗೊಂಡೆ ನಾನು ಹಾಕ್ಬಿಡೋರು. ಸದ್ಯಕ್ಕೆ ಇವಾಗ ಕ್ಯಾಮ್ರಾ ಇಟ್ಬಿಟ್ಟು ಗಾಡಿ ಓಡಿಸೋ ಮೂಡಲ್ಲಿರೋಣ. ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ರೆ ಯಾರಾದರೂ ನೋಡಿದಾಗ ನನ್ನನ್ನೇ ವೀಡಿಯೋ ಮಾಡ್ತಾ ಇದೆಯಾ ಲೋಪರ್ ನನ್ನ ಮಗನೇ ಅಂತ ಏನನ್ನ ತಗೊಂಡು ಹಾಕ್ಬಿಡೋರು ಗಾಚಾರ. ಅದಕ್ಕೆ ಕ್ಯಾಮ್ರಾನ ಇಲ್ಲಿಗೆ ಬಿಡ್ತಾ ಇದ್ದೀನಿ. ಸದ್ಯಕ್ಕೆ ಬೆಂಗೇನಹಳ್ಳಿಗೆ ಬಂದೇ ಬಿಟ್ಟೆ, ಕೆರೆ ಎಲ್ಲ ಪಾಸ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ಹೊಸಕೋಟೆನಲ್ಲಿ ಸಿಗ್ತೀವಣ್ಣ. ಇವತ್ತು ಬೆಳಗ್ಗೆ ಎದ್ದಿಸಕ್ಕೆ ನಾನು ಮೋಟಮ್ಮನ ಮುಖ ನೋಡಿದೆ. ಹಾಗಾಗಿ ಅಂಗಡಿನಲ್ಲಿ ಇವತ್ತು ಜನನೇ ಇಲ್ಲ. ಆಲ್ಮೋಸ್ಟು ಎಲ್ಲ ಒಂದು 4-5 ಜನ ಇದ್ದಾರೆ. ಎಲ್ಲ ಇಲ್ಲೇ ನಿಂತ್ಕೊಂಡಿದ್ದೀವಿ. ಯಾವಾಗ ನೋಡ್ರು ಲೈನಾಗಿ ನಿಂತಿರೋರು ಜನ. ಇವತ್ತು ಯಾರು ಕೂಡ ಇಲ್ಲ. ಇಲ್ಲೊಂದು 4 ಜನ ಇದ್ದಾರೆ ನನ್ನಂಗೆ. ಓಕೆ, ಇವತ್ತು ಬೇಗ ಔಷಧಿನ ಇಸ್ಕೊಂಡು ಮನೆ ಕಡೆ ಹೊರಡೋದಷ್ಟೇ. ಯಾವಾಗ ನೋಡಿದ್ರು ಜನ ತುಂಬ್ಕೊಂಡಿರೋರು. ಇವತ್ತು ನನ್ನ ಪುಣ್ಯ ಜನನೇ ಇಲ್ಲ. ಬೇಗ ಮನೆ ಕಡೆ ಹೊರಡ್ಬೋದು ಕಣ್ರಿ. ಈ ಥರ ಇದ್ದರೆ ಚೆನ್ನಾಗಿರ್ತೈತೆ. ನಮ್ಗೆ ಯಾವಾಗಲೂ ಬೇಗ ಬಂದು ಹಂಗೆ ಔಷಧಿ ತಗೊಂಡೋಗ್ಬೋದು. ಆ ಥರ ಈ ಥರ ಜನ ಇಲ್ದಿದ್ದೆ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ಓಕೆ ಫ್ರೆಂಡ್ಸ್, ಅಂತೂ ಇಂಥವು ಊರಿಗೆ ಬಂದಿದ್ದಾಯಿತು, ತೋಟಕ್ಕೂ ಕೂಡ ಬಂದಿದ್ದಾಯಿತು. ಆ ಔಷಧಿಗಳನ್ನ ತಗೊಂಡು ಇಷ್ಟು ಔಷಧಿಗಳಿಗೆ ಎಷ್ಟಪ್ಪ ಆಯಿತು ಅಂತ ನೀವು ಯಾರಾದರೂ ಕೇಳಿದ್ರೆ ಆಲ್ಮೋಸ್ಟ್ ಇದಕ್ಕೆ 3,500 ಆಯಿತು. ಏನಂದರೆ ಹಾಗಲ ಗಿಡಕ್ಕೆ ಮತ್ತು ತುಂಡೆ ಗಿಡಕ್ಕೆ ಎರಡಕ್ಕೂ ಕೂಡ ತೊಗೊಂಡು ಬಂದೆ ಒಂದೇ ಸರಿ. ಇನ್ನು 2 ವಾರ ಆ ಕಡೆ ತಲೆ ಹಾಕೋಂಗಿಲ್ಲ. ಏನಂತ ಹೇಳಿದ್ರೆ ನಮ್ಮೂರಲ್ಲಿ ಒಂದು ವೇಳೆ ಔಷಧಿನ ತೊಗೊಂಡ್ರೆ ವಾರಕ್ಕೊಂದ್ಸರಿ ಹೊಡೆದ್ರೂ ಕೂಡ ರೋಗ ಕಂಟ್ರೋಲ್ ಆಗೋದಿಲ್ಲ. ಅದೇ ಹೊಸಕೋಟೆನಲ್ಲಿ ಹೋಗಿ ತೊಗೊಂಡು ಬಂದರೆ, ಅಂದರೆ ಹೊಸಕೋಟೆನಲ್ಲಿ ಸುಮಾರು ಅಂಗಡಿಗಳಿದ್ದಾವೆ, ಆದರೆ ಒಂದೇ ಅಂಗಡಿ ಫೇಮಸ್ಸು ಅದರಲ್ಲಿ ಸಿಕ್ಕಾಪಟ್ಟೆ. ಆ ಒಂದು ಅಂಗಡಿನಲ್ಲಿ ಮಾತ್ರ ತೊಗೊಂಡ್ರೆ ಮಾತ್ರ ಸುಮಾರು 2 ವಾರಕ್ಕೊಂದ್ಸರಿ ಹೊಡೆದ್ರೂ ಕೂಡ ನಡೀತೈತೆ, ರೋಗ ಇಮಿಡಿಯೇಟಾಗಿ ಕಂಟ್ರೋಲಿಗೆ ಬರುತ್ತೆ. ಇಷ್ಟು ಬಂದು 3,500 ಆಯಿತು. ಆಲ್ಮೋಸ್ಟು ಹೇಳ್ಬೇಕಾದ್ರೆ ಗಾಡಿಗೆ ಒಂದು 100 ರೂಪಾಯಿ ಪೆಟ್ರೋಲು, ಬರೋಕ್ಕೆ ಗಾಡಿಗೆ ಒಂದು 100 ರೂಪಾಯಿ ಪೆಟ್ರೋಲು, ಇಷ್ಟು ಕೂಡ ಖರ್ಚಾಯಿತು. ಓಕೆ, ನಾವು ಸಂಪಾದನೆ ಮಾಡಿದ್ದೆಲ್ಲ ಒಂದು ಇಬ್ಬರನ್ನ ಚೆನ್ನಾಗಿ ಉದ್ಧಾರ ಮಾಡ್ತೀವಿ. ಏನಂದರೆ ಬೇಸಾಯದವ್ರನ್ನ ಮತ್ತು ಈ ಔಷಧಿಗಳವ್ರನ್ನ ಇಬ್ಬರನ್ನ ನಾವು ಚೆನ್ನಾಗಿ ಉದ್ಧಾರ ಮಾಡ್ತೀವಿ. 2 ವಾರಕ್ಕೊಮ್ಮೆ ಒಂದು 3,500 ಔಷಧಿ ಮತ್ತು 3,500-4,000 ಬೇಸಾಯ ಬೇಕಾಗುತ್ತೆ. ಇಷ್ಟು ಖರ್ಚು ಬರುತ್ತೆ. ಸುಮಾರು ಒಂದು 2 ವಾರಕ್ಕೆಲ್ಲ ಇಷ್ಟು ನಾನು ಖರ್ಚು ಮಾಡಲೇಬೇಕು. ಅಷ್ಟು ಖರ್ಚು ಮಾಡಿದ್ರೆ ಮಾತ್ರ ತೋಟ ನಾವು ತುಂಬ ಚೆನ್ನಾಗಿ ಇಟ್ಕೊಳಕ್ಕಾಗೋದು, ತುಂಬ ಚೆನ್ನಾಗಿ ಲೈಫ್ ಬರೋದು, ಮತ್ತು ಒಳ್ಳೆ ಬೆಳೆ ಬೆಳೆಯೋಕ್ಕಾಗೋದು. ಅಷ್ಟು ನಾನು ಮಾಡಲಿಲ್ಲ ಅಂದರೆ ಒಳ್ಳೆ ಬೆಳೆ ಅಂತೂ ಬೆಳೆಯೋಕ್ಕಾಗೋದಿಲ್ಲ. ಈ ಥರ ಒಂದು ಕಥೆಗಳು. ಓಕೆ, ಇನ್ನು ಈ ಔಷಧಿನ ಇಕ್ಬಿಟ್ಟು ನಾಳೆ ಬಂದು ಔಷಧಿನ ಸ್ಪ್ರೇ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕಿದ್ದೀನಿ ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.